ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶಿಂಷಾ ಮಾರಮ್ಮ ಟೆಂಪಲ್ನ ಪಾರ್ಟ್ 2 ವ್ಲಾಗ್ ಆಗಿದೆ. ದೇವಸ್ಥಾನದ ಹತ್ರ ಬಂದಮೇಲೆ ನಾವೆಲ್ಲರೂ ಕೈಕಾಲು ತೊಳ್ಕೊಂಡು ದೇವ್ರ ದರ್ಶನ ಮಾಡೋಣ ಅಂಥೇಳಿ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಇದೇ ದೇವಸ್ಥಾನ. ನಾವು ಹೋದಾಗ ಅಷ್ಟೊಂದು ಕ್ರೌಡ್ ಇರಲಿಲ್ಲ, ಆದರೆ ದೇವಸ್ಥಾನದೊಳಗಡೆ ಸ್ವಲ್ಪ ಕ್ರೌಡ್ ಇತ್ತು. ನಾವು ಕೂಡ ಲೈನಲ್ಲಿ ನಿಂತ್ಕೊಂಡು ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ಈಚೆ ಬಂದ್ವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವ್ರದ್ದು ಕುಂಕುಮ ಎಲ್ಲ ಇಟ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ರೂಮ್ ಹತ್ರ, ಅಂದರೆ ಊಟದಾಲ್ ಹತ್ರ ಬಂದ್ವಿ. ಶಿಂಷಾ ಮಾರಮ್ಮ ತುಂಬ ಪವರ್ಫುಲ್ ದೇವರು. ನಾವೇನಾದರೂ ಬೇಡ್ಕೊಂಡು ಹರಕೆ ಕಟ್ಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ. ಅದೇ ರೀತಿ ನಾವು ಅಂದ್ಕೊಂಡಿದ್ದು ನೆರವೇರಿದ ಮೇಲೆ ಬಂದು ಹರಕೆ ತೀರಿಸ್ಬೇಕು. ನಮ್ಮ ಥರನೇ ಸುಮಾರು ಜನ ಇಲ್ಲಿ ಬಂದು ಪೂಜೆ ಮಾಡಿಸ್ತಾಯಿದ್ರು. ಬರೀ ಪೂಜೆ ಎಲ್ಲ, ಫಂಕ್ಷನ್ಸ್ ಕೂಡ, ಮಕ್ಕಳಿಗೆ ಕಿವಿ ಚುಚ್ಚೋದಾಗಲಿ, ಮಕ್ಕಳು ಬರ್ಡೇ ಸೆಲೆಬ್ರೇಷನ್ ಆಗಲಿ ಕೂಡ ಇಲ್ಲಿ ಮಾಡ್ತಾರೆ. ಮಾವ, ಇವತ್ತು ಫಸ್ಟ್ ಟೈಮ್ ನಿಮ್ಮ ಮಗಳ ಹತ್ರ ಡ್ಯಾನ್ಸ್ ಆಡಿಸಿದ್ದೀನಿ. ಇವಾಗ ನಿಮ್ಮ ಸರ್ದಿ, ಇವ್ರ ಕಪಲ್ಸ್ ಇವಾಗ ಆಡಿಸ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಭಟ್ರು ಅಡುಗೆ ಮಾಡ್ತಾಯಿದ್ರು. ಸೊ ಅವ್ರನ್ನೂ ಮಾತಾಡ್ಸೋಣ ಅಂಥೇಳಿ ಅಡುಗೆ ಮನೆ ಕಡೆ ಬಂದ್ವಿ. ಸೊ ನೋಡಿ, ಇಲ್ಲಿ ಅಡುಗೆನ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಮಕ್ಕಳು ಕೂಡ ಈಚೆ ಕಡೆ ಆಟ ಆಡ್ತಾಯಿದ್ರು. ಊಟ ರೆಡಿ ಆಗೋವರೆಗೂ ಅವ್ರಿಗೂ ಟೈಮ್ ಪಾಸ್ ಆಗಬೇಕಲ್ಲ, ಹಾಗಾಗಿ ಬರಬೇಕಾದ್ರೇ ಅವರು ಬಾಲ್ ಎತ್ಕೊಂಬಂದಿದ್ರು. ಸೊ ಹಾಗಾಗಿ ಇಲ್ಲಿ ಬಾಲ್ ಆಟ ಆಡ್ತಾ ಇದ್ದಾರೆ. ಅದೇ ಕಂಟೆಂಟ್. ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯವ್ರ ಫ್ರೆಂಡು ನನಗೂ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ, ಮಾಡ್ಕೊಳ್ಳೋಣ ಅಂಥೇಳಿ ಅವ್ರಿಗೆ ಮಾಡ್ಕೊಳ್ಳೋದಲ್ಲದೆ ಅದ್ರ ಜೊತೆಗೆ ನಮಗೂ ಕೂಡ ಮಾಡಿಕೊಟ್ರು. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಅಡುಗೆ ಕೂಡ ರೆಡಿ ಆಯಿತು. ಸೊ ನೈವೇದ್ಯ ತಗೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಒಂದು ಕಡೆ ಎಲ್ಲೆಲ್ಲೆಲ್ಲ ಅಡುಗೆನೆಲ್ಲ ಬಡಿಸ್ಕೊತಾ ಇದ್ದರೆ, ಇನ್ನೊಂದು ಕಡೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂಥೇಳಿ ಅಲ್ಲಿಂದ ಹೊರಟ್ವಿ. ನಾವು ಮಾರ್ನಿಂಗ್ ಹೋದಾಗ ದೇವಸ್ಥಾನದೊಳಗಡೆ ಮಾತ್ರ ಸ್ವಲ್ಪ ಕ್ರೌಡ್ ಇತ್ತು, ಈಚೆ ಕಡೆ ಅಷ್ಟು ಕ್ರೌಡ್ ಇರಲಿಲ್ಲ. ಇವಾಗ ನೋಡಿ, ದೇವಸ್ಥಾನದ ಈಚೆ ಕಡೆ ಎಷ್ಟು ಕ್ರೌಡ್ ಇದೆ ಅಂಥೇಳಿ. ತುಂಬ ರಶ್ ಇತ್ತು. ನಾವು ಸೆಕೆಂಡ್ ಟೈಮ್ ದೇವಸ್ಥಾನಕ್ಕೆ ಹೋದಾಗ ಫಸ್ಟು ದೇವಸ್ಥಾನದ ಪಕ್ಕದಲ್ಲೇ ಇರುವಂತಹ ಇನ್ನೊಂದು ಅಮ್ಮನವ್ರ ದೇವಸ್ಥಾನಕ್ಕೆ ನಾವು ಮಾಡಿರುವಂತಹ ಪ್ರಸಾದನ, ಅಂದರೆ ನೈವೇದ್ಯನ ಕೊಡೋದಕ್ಕೆ ಅಂತ ಹೋದ್ವಿ. ನಂತರ ದೇವಸ್ಥಾನದೊಳಗಡೆ ಹೋಗೋಣ ಅಂತೇಳಿ ಕ್ಯೂವಲ್ಲಿ ನಿಂತು ಪೂಜೆ ಮುಗಿಸ್ಕೊಂಡು ಈಚೆ ಬಂದ್ವಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನಲ್ಲಿರುವ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ದೇವ್ರ ದರ್ಶನ ಎಲ್ಲ ಆದಮೇಲೆ ಮತ್ತೆ ರಿಟರ್ನ್ ರೂಮ್ ಹತ್ರ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಟಿ ಟಿಲಿ ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದ್ವಿ. ಮತ್ತೆ ರಿಟರ್ನ್ ಬರ್ತಾ ಅಂತಾಕ್ಷರಿ ಆಡಿಕೊಂಡು, ಗೇಮ್ ಆಡಿಕೊಂಡು, ಹಾಗೆ ತರಲೆಗಳು ಮಾಡಿಕೊಂಡು ರಿಟರ್ನ್ ಬ್ಯಾಂಗ್ಳೂರಿಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇಷ್ಟು ಸೆಕೆಂಡ್ ಅಂತ ಇರುತ್ತಪ್ಪ.
ಟೈಮಲ್ಲಿ ಹೇಳಂಗಿಲ್ಲ. ಅಮ್ಮ ಗೇರ್ ಹಾಕ್ತಾರೆ ಹುಷಾರು. ಕೂತ್ಕೋ ಅಂಬರೀಶ್ ಅವ್ರ ಮ್ಯೂಸಿಕ್ ಫೇಮಸ್, ಹಳೆ ಆಕ್ಟರ್. ಪಾಯಿಂಟ್ ಐತಪ್ಪ ಇದ್ರಲ್ಲಿ. ಮೂವಿ ಹೆಸರು ಹೇಳಿ. ಅಂದ್ರೆ ಆಕ್ಷನ್ ಮಾಡಿ. ಎಷ್ಟು ವರ್ಡ್ ಐತೆ? ಎರಡೇ ವರ್ಡ್ ಇರೋದು. ಬಾಯಿ ಬಿಟ್ಟು ಹೇಳಂಗಿಲ್ಲ, ತೋರಿಸ್ಬೇಕು ಯಾವುದು. ಟಿಕ್ ಟಿಕ್ 1, ಟಿಕ್ ಟಿಕ್ 2, ಟಿಕ್ ಟಿಕ್ 3, ಟಿಕ್ ಟಿಕ್ 4, 5, 6, 7, 8, 9. ಟೈಮ್ ಅಪ್. ಹಿಂಗಂದ್ರೆ ಹಂಗೆ ಫಸ್ಟ್ ಅಂದ್ರಲ್ಲ ಅದೇ ಪ್ರೇಮ ಲೋಕ. ಕರೆಕ್ಟ್. ಹೋಗಿ ನನಗೆ ಹೇಳು, ನನಗೆ ಬರಲ್ಲ. ಯಾಕೆ ಒಬ್ಬೊಬ್ರು ಚೂಸ್ ಮಾಡ್ಬೋದು? ಅಲ್ಲ ನಿಮ್ಗೆ ಅರ್ಥ ಹೆಸರು ಹೆಂಗೆ ನೀಟಾಗಿ ಹೇಳು. ಅಕ್ಕ ನೀವೇ ಹೇಳ್ಬಿಡಿ. ಹೇಳು ನೀನೇ ಒಂದು ತಿಳಿಸಿ ಅವಳು. ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ನನ್ಗೂ ನಿಂಗೂ ಸಿಂಗು ಸಾಂಗು ಸಾಂಗು ಡೈಲಿ ಡಿಂಗು ಡಾಂಗು ಡಾಂಗು. ಇದು ಸಾಂಗಿಲ್ಲ. ತಪ್ಪಲಿಗೆ ಯಾರಿವಳು ಸೂಚುಮಲ್ಲಿ ಕಂಡವಳು, ಮನಳಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು. ಆಡು. ಹೇಗಿತ್ತು ಈ ವ್ಲಾಗ್? ನಿಮಗೆಲ್ಲ ಇಷ್ಟ ಆಯಿತಾ? ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.